ನಿನ್ನೆ ಯಾವುದೋ ಇಂದಿನ ಒಂದು ವಿಡಿಯೋ ವೈರಲ್ ಆಗಿದ್ದು, ಅದರ ಸಂಬಂಧ ಬಿಜಿಗರಣಿ ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ ಅಂತೇಳಿ ಸುದ್ದಿ ಮಾಡಿದರು. ಇದರ ಸಂಬಂಧ ಈಗಾಗಲೇ ನಾನು ದಿನಾಂಕ 6/2/2026 ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಆ ಗ್ರಾಮದಲ್ಲಿರುವ ಎಲ್ಲ ಅಂಗನವಾಡಿಗಳ ಒಂದು ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿದ್ದೇನೆ. ಆ ಪರಿಶೀಲಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಆಹಾರ ಅವಧಿ ಮೀರಿದ್ದು ದೊರಕಿಲ್ಲ. ಜೊತೆಗೆ ಅದಾದ ನಂತರವೂ ಸಹ ಈಗ ನಿನ್ನೆ ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳು ಅಂತೇಳಿ ವೈರಲ್ ಮಾಡಿದ್ದಾರೆ. ಆ ವೈರಲಲ್ಲಿ ನೋಡ್ಬೋದು, ಒಂದು ಫೋಟೋ ಅಂಗನವಾಡಿ ಕೇಂದ್ರ 120ನೇ ಅಂಗನವಾಡಿ ಕೇಂದ್ರ ಅದು ಒಂದು ಫೋಟೋವನ್ನು ಹಾಕಿದ್ದಾರೆ. ತದನಂತರ ನಾನು ಕೂಡ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಒಂದು ಫೋಟೋವನ್ನು ತೊಗೊಂಡಿದ್ದೀನಿ, ಅದೇ 120ನೇ ಅಂಗನವಾಡಿ ಕೇಂದ್ರದ್ದು. ಅದರಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ. ನಾನು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಂಗನವಾಡಿ ಕೇಂದ್ರದಿಂದ ಆಲ್ರೆಡಿ ಹೊಸದಾಗಿ ಬಣ್ಣ ಹೊಡೆಸಿ ಶುದ್ಧವಾಗಿರುವಂಥ ಅಂಗನವಾಡಿದು. ಮತ್ತು ಇನ್ನೊಂದು ಅವರು ವೈರಲ್ ಮಾಡಿರೋ ಫೋಟೋಗಳನ್ನ ನೋಡಿ, ಹಿಂದುದು ನಾನು ಭೇಟಿ ನೀಡೋಕ್ಕೂ ಮುನ್ನ ಹಿಂದೆಯ ಒಂದು ಫೋಟೋ ಆಗಿರ್ತದೆ. ಹಾಗಾಗಿ ಮತ್ತು ಅದಲ್ಲದೆ ನಿನ್ನೆನೂ ಕೂಡ ನಮ್ಮ ಜಿಲ್ಲಾ ನಿರೂಪಣಾಧಿಕಾರಿಗಳು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮತ್ತೊಮ್ಮೆ ಪರಿಶೀಲನೆ ಮಾಡಿದಾಗಲೂ ಯಾವುದೇ ರೀತಿಯಾದ ಒಂದು ಅವಧಿ ಮೀರಿದ ಆಹಾರ ಪದಾರ್ಥಗಳು ಆ ಗ್ರಾಮದಲ್ಲಿ ದೊರಕಿಲ್ಲ. ಜೊತೆಗೆ ಈ ಯಾವ ಉದ್ದೇಶಕ್ಕಾಗಿ ಈ ಥರ ಹಳೆ ವಿಡಿಯೋನ ವೈರಲ್ ಮಾಡಿ ತಪ್ಪು ದಾರಿಗೆ ಎಳಿತಿದ್ದಾರೆ ಅನ್ನೋದು ನನಗೂ ಕೂಡ ತಿಳಿದು ಬಂದಿಲ್ಲ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಅದನ್ನು ವೆರಿಫೈ ಮಾಡಿ ಕ್ರಮ ವಹಿಸೋದಕ್ಕೆ ಸೂಕ್ತ ಕ್ರಮ ವಹಿಸ್ತೇನೆ. ಇಲ್ಲ, ನಮಗೆ ಬಂದಂಥ ಕಂಪ್ಲೇಂಟು ದೂರಿನ ಆಧಾರದ ಮೇರೆಗೆ ಭೇಟಿ ಕೊಟ್ಟಿದ್ದೇವೆ. ಜೊತೆಗೆ ನಮ್ಮಲ್ಲಿ ಆಹಾರ ಏನು ತಯಾರಿಸ್ತಾರೆ ಆ ಒಂದು MSPCಗೂ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ, ಅಲ್ಲೂ ಪರಿಶೀಲನೆ ಮಾಡಿದ್ದೇನೆ. ಯಾವುದೇ ರೀತಿಯಾದ ಅವಧಿ ಮೀರಿದ ಒಂದು ಆಹಾರ ನಮ್ಮ ಜಿಲ್ಲೆಯಲ್ಲಿ ವಿತರಣೆ ಆಗ್ತಿಲ್ಲ. ಹಳೆಯದು ಎಲ್ಲಿದೋ ಗೊತ್ತಿಲ್ಲ, ವೈರಲ್ ಆಗಿದೆ. ಆದ್ರೆ ಆ ಫುಡ್ ನಲ್ಲಿ ಹುಳ ಇರೋದು, ಪೂರ್ತಿ ಆಹಾರ ಪದಾರ್ಥ ಕೆಟ್ಟೋಗಿರೋದಿದೆ. ಇಲ್ಲ, ಅದನ್ನೇ ತಮಗೆ ಹೇಳಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡ್ತೀವಿ. ಯಾಕೆಂದರೆ ನೀವು ಅದರಲ್ಲಿ ನೋಡ್ಬೋದು, ವೈರಲ್ ಆದ ವಿಡಿಯೋದಲ್ಲಿ ನವೆಂಬರ್ ಅಂತ ಹೇಳಿದ್ದಾರೆ. ಆ ನವೆಂಬರಲ್ಲಿ ಫುಡ್ಡನ್ನು ಏನಾದ್ರು ಅಪ್ಪಿತಪ್ಪಿ ಮನೆಯವರು ತೊಗೊಂಡೋಗಿ ಇಟ್ಕೊಂಡು ಯೂಸ್ ಮಾಡದೇ ಇದ್ದರೆ 3 ತಿಂಗಳಾದಮೇಲೆ ಆ ಥರ ಬರುವ ಸಾಧ್ಯತೆ ಇರ್ತದೆ. ಬಟ್ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ರೀತಿಯಾದ ಈ ಥರ ಅವಧಿ ಮೀರಿದ್ದು ಆಹಾರ ಪದಾರ್ಥಗಳು ಇಲ್ಲ. ನನ್ನ ಅನಿಸಿಕೆ ಹಂಗೆ ಅನ್ನಿಸ್ತಾ ಇದೆ. ಯಾಕೋ ಅದೇ ಗ್ರಾಮದಲ್ಲಿ ಹಿಂದೆನೂ ಸಹ ಇದೇ ರೀತಿ ಪ್ರಕಟಣೆಯನ್ನು ಮಾಡಿಸಿದ್ರು. ಅದ್ರ ಸಂಬಂಧ ಏನು ಅನ್ನೋದನ್ನು ನಾನು ಪರಿಶೀಲನೆ ಮಾಡಿಸ್ತೀನಿ. ಈಗಿಂದಲ್ಲ. ಈಗ ಅದನ್ನೇ ಪರಿಶೀಲನೆ ಮಾಡ್ತೀವಿ ಸರ್. ಯಾರು ಏನಂತೇಳಿ ಅದ್ರ ಮುಂದಕ್ಕೆ ಕ್ರಮ ತಗೋತೀನಿ. ಈಗ ನಮ್ಗೆ ಗೊತ್ತಾಗಿಲ್ಲ. ಅದನ್ನು ಸಂಬಂಧಪಟ್ಟಂತಹ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳನ್ನು ಭೇಟಿ ಮಾಡಿ ಮತ್ತು ಅಲ್ಲಿ ಯಾರು ಭೇಟಿ ಕೊಟ್ಟಿದ್ದಾರೆ ಅನ್ನೋದು ನನಗೆ ವಿಚಾರ ತಿಳಿದು ಬಂದಿಲ್ಲ. ಅದು ಗೊತ್ತಾಗ್ತಿದ್ದಂಗೆ ಅವ್ರೇನು ಅನ್ನೋದನ್ನು ನಾನು ಅದ್ರ ಬಗ್ಗೆ ಸಂಬಂಧವಾಗಿ ಕ್ರಮ ವಹಿಸ್ತೀವಿ. ಮತ್ತು ಜೊತೆಗೆ ಇನ್ನೊಂದು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸುವಂಥದ್ದು, ಅಂಗನವಾಡಿ ಕೇಂದ್ರಗಳಿಗೆ ಯಾರ್ಯಾರು ಭೇಟಿ ಕೊಡಬೇಕು ಅನ್ನೋದು ಕೂಡ ಇದೆ. ಬಟ್ ಈ ನಿಯಮವನ್ನು ಮೀರಿ ಅಂಗನವಾಡಿ ಕೇಂದ್ರಕ್ಕೆ ಬಂದಿರೋದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸೋದಕ್ಕೆ ಮುಂದಿನ ದಿನದಲ್ಲಿ ಕ್ರಮ ವಹಿಸ್ತೀನಿ. ಗೊತ್ತಿಲ್ಲ ನನಗೆ. ಇಲ್ಲ, ಅದನ್ನೇ ಹೇಳ್ತಾರದು, ಯಾರು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಾವು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ವಿಚಾರವನ್ನು ತಿಳಿಸಿದ್ದೀವಿ. ಯಾರು ಬಂದಂಥ ಸಂದರ್ಭದಲ್ಲೂ ಮೇಲಧಿಕಾರಿಗಳ ಒಂದು ಅನುಮತಿಯನ್ನು ತಗೊಂಡು ಬರಬೇಕು ಅಂತ ಹೇಳಿ ಅಂತೇಳಿದ್ದೀವಿ. ಬಟ್ ಇದು ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನದಲ್ಲಿ ತನಿಖೆ ಮಾಡಿಸ್ತೀವಿ. 100%. ಗರ್ಭಿಣಿ ಮಹಿಳೆಯರಿಗೆ ಮಂತ್ಲಿ ಅಂದ್ರೆ ತಿಂಗಳಿಗೆ 25 ಮೊಟ್ಟೆಗಳನ್ನ ಕೊಡ್ತಿದ್ದೀರಿ. ಆದ್ರೆ ಬೆಳಗಾವಿಯಲ್ಲಿ ಅದು ಸರಿಯಾಗಿ ಪೂರೈಕೆ ಆಗ್ತಿಲ್ಲ. 10 ಕೊಡ್ತಿದ್ದೀರಿ, ಒಂದ್ ಕಡೆ 20 ಕೊಡ್ತಿದ್ದೀರಿ, ಮತ್ತೊಂದ್ ಕಡೆ 24 ಕೊಡ್ತಿದ್ದೀರಿ. ಯಾರು ಈ ರೀತಿ ಮಾಡ್ತಿರೋ? ಇಲ್ಲ, ಇದು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲೂ ಸಹ ನಾವು ಬಾಲ ವಿಕಾಸ ಸಮಿತಿ ಅಂತೇಳಿದೆ. ಆ ಸಮಿತಿಗೆ ಅಡ್ವಾನ್ಸಾಗೆ ಕೂಡ ನಾವು ಮೊಟ್ಟೆ ದುಡ್ಡನ್ನು ಖಾತೆಗೆ ಜಮಾವನ್ನು ಮಾಡ್ತೇವೆ. ಅಂಗನವಾಡಿ ಕಾರ್ಯಕರ್ತೆಯರು ಅದನ್ನು ಖರೀದಿ ಮಾಡಿ ಆ ಒಂದು ಏನು ಮೊಟ್ಟೆ ಇದೆ ಆ ಮೊಟ್ಟೆಯನ್ನು ಗರ್ಭಿಣಿಯರಿಗೆ ತಿಂಗಳಲ್ಲಿ 25 ಮೊಟ್ಟೆಯನ್ನು ಕೊಡೋದಕ್ಕೆ ಅವಕಾಶ ಇದೆ. ಆ 25 ಮೊಟ್ಟೆ ಕೊಡೋದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಆ ಥರ ಎಲ್ಲರೂ ದೂರುಗಳು ನನಗೆ ಬಂದಿಲ್ಲ. ಅದೇನಾದ್ರು ನೀವು ಅಥವಾ ಆ ಥರ ದೂರು ಬಂದಲ್ಲಿ ಅದ್ರ ಬಗ್ಗೆ ನಾನು ಕ್ರಮ ವಹಿಸ್ತೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ನಾನು ಸೂಕ್ತ ಕ್ರಮ ವಹಿಸ್ತೀನಿ. ಒಂದೊಂದು ಸಾರಿ ಮೊಟ್ಟೆ ದರದಲ್ಲಿ ಏರಿಳಿತ ಆಗ್ತಾ ಇದೆ. ಹಿಂದೆ 2-3 ತಿಂಗಳ ಮೊಟ್ಟೆ ದರ ಏರಿಳಿತ ಆಗಿತ್ತು.
ಆ ಸಂದರ್ಭದಲ್ಲಿ ಕೇವಲ 10 ಮೊಟ್ಟೆಗಳನ್ನು ಕೊಟ್ಟಿದ್ದೀರಿ. ಇಲ್ಲ, ಆ ಥರ ನನಗೆ ನಿರ್ದೇಶನಗಳು ಎಲ್ಲೂ ಆ ಥರ ದೂರ ಬಂದಿಲ್ಲ. ಶಾಲೆಗೆ ಹೋಗಿ ಪರಿಶೀಲನೆ ಮಾಡಿದ್ರೆ ಅವರೇ ಹೇಳ್ತಾರೆ. ಇಲ್ಲ ಬೇರೆ ಕಡೆ ದೂರ ಅಲ್ಲ, ನಿಮ್ ಅಲ್ಲಲ್ಲ, ಈಗ ಕೊಟ್ಟಿರೋದಕ್ಕೆ ನಮ್ಮಲ್ಲಿ visit ಮಾಡಿ ಪರಿಶೀಲನೆ ಮಾಡಿದ್ರೆ ಖರೀದಿ ಮಾಡೋದಕ್ಕೂ ಮತ್ತು ವಿತರಣೆ ಮಾಡೋದಕ್ಕೂ ಒಂದು ನಿಮಿಷ, ಖರೀದಿಗೂ ಮತ್ತು ವಿತರಣೆ ಮಾಡೋದಕ್ಕೂ ಎರಡಕ್ಕೂ ದಾಖಲೆ ಇರ್ತವೆ. ಆ ದಾಖಲೆಯನ್ನು ಪರಿಶೀಲನೆ ಮಾಡಿದ್ರೆ ತಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ ಎಷ್ಟು ಖರೀದಿ ಮಾಡಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ನೀವು ವಿಸಿಟ್ ಮಾಡಿದ್ರೆ ಸರ್ ಎಲ್ಲಿಯಾದ್ರು ಮಾಡಿದ್ದೀವಿ. ಸರ್, ಈ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಲುವಾಗಿ ತರಕಾರಿ ಸಲುವಾಗಿ ಈ 50 ಪೈಸೆ ಕೊಡ್ತಿದ್ದೀರಿ ಸರ್, ಅದು 50 ಪೈಸೆಯಿಂದ ಏನು ಉಪಯೋಗ ಸರ್? ಯಾವುದು ಕೇಳಿ? ಈ ಮಕ್ಕಳಿಗೆ ತರಕಾರಿ 50 ಪೈಸೆ ಕೊಡ್ತಿದ್ರಂತೆ, ಅದು ಎದಕ್ಕೆ ಬೇಕಾಗಿದೆ? ಅಂದರೆ ಮಕ್ಕಳುಗಳು ಎಷ್ಟು ಬರ್ತವೆ ಅಷ್ಟು ಮಕ್ಕಳುಗಳ ಒಂದು 3 ವಾರದಲ್ಲಿ ಏನು ಅನ್ನ ಸಾಂಬಾರು ಮಾಡ್ತೀವಿ ಆ ದಿನದಲ್ಲಿ ಸರ್ಕಾರದಲ್ಲಿ ನಿಗದಿಪಡಿಸಿರುವಂತೆ ನಾವು ಅದನ್ನು ಖರೀದಿ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ 10 ಮಕ್ಕಳು ಬಂದರೆ ಎಷ್ಟು ತರಕಾರಿ ಬರ್ತದೆ ಅಂತೇಳಿ, ಮತ್ತು ನಮ್ಮಲ್ಲಿ ಏನು ಸರ್ಕಾರ ಏನು ನಿಗದಿ ಮಾಡಿದೆ ಅದರಂತೆ ಅದನ್ನು ಬಾಲ ವಿಕಾಸ ಸಮಿತಿಗೆ ನಾವು ಹಾಕಿ ಅವರಿಗೆ ಪೇಮೆಂಟ್ನ ಕೊಡ್ತಾ ಇದ್ವಿ. ಎಷ್ಟು ನಿಗದಿ ಮಾಡಿದ್ದಾರೆ ಸರ್? ಹೇಳ್ತಾ ಇದ್ದೀರ 50 ಪೈಸೆ ನಿಗದಿ ಮಾಡಿದ್ವಿ ತರಕಾರಿ ತರಕಾರಿ 50 ಪೈಸೆ, ತರಕಾರಿ ಒಂದು ಮಗುಗೆ 50 ಪೈಸೆದ ಒಂದು ತರಕಾರಿ ತಿನ್ಬೋದು ಸರ್. ಒಂದು ಮಗುಗೆ ಅದರ ಪ್ರಕಾರದಲ್ಲಿ ಖರೀದಿ ಮಾಡಿಕೊಡ್ತೀವಿ. ಒಟ್ಟು ನಮಗೆ ಒಂದು ಮಗುಗೆ ಒಂದು ದಿನದಲ್ಲಿ 8 ರೂಪಾಯಿ ನಿಗದಿಯನ್ನು ಮಾಡಿದ್ದಾರೆ. ಆ ನಿಗದಿಯಂತೆ ಅದರಲ್ಲಿ ಸರ್ಕಾರದ ಆದೇಶದಲ್ಲಿ ಏನೇನು ಅದಕ್ಕೆ ನಮಗೆ ಮೆನು ಕೊಟ್ಟಿರ್ತಾರೆ, ಆ ಮೆನು ಪ್ರಕಾರ ವಿತರಣೆಯನ್ನು ಮಾಡ್ತಾರೆ. ಸರ್, ಮೊನ್ನೆ ಹೆಬ್ಬಾಳ್ಕರ್ ಮೇಳ ಕಾರ್ಯಕ್ರಮ ಅದೇನು ಇಲಾಖೆ ವತಿಯಿಂದ ಆಯ್ತಾ ಅದು ಇದಕ್ಕೆ ಸಮಂಜಸವಲ್ಲ. ಇದು ನನಗೆ ಇದರಿಂದ ನಾನು ಉತ್ತರ ಇಲ್ಲ. ಅಲ್ಲ ಸರ್, ಅದನ್ನು ನೀವು ಅಲ್ಲೇ ಕೇಳಬೇಕು. ಪ್ರಾಸ್ತಾವಿಕ ಭಾಷಣ ಮಾಡಿದ್ರಿ ನೀವೇ ಇದೆ ಸರ್. ಹೌದು, ಅದು ಸರ್ಕಾರಿ ಕಾರ್ಯಕ್ರಮನ ಖಾಸಗಿ ಕಾರ್ಯಕ್ರಮ? ಅದು ಖಾಸಗಿ ಕಾರ್ಯಕ್ರಮ. ನೀವೇ ಅದಕ್ಕೆ ಹೋಗಿದ್ರಿ? ಖಾಸಗಿ ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಮಾಡಿದ್ದೆ. ನೀವೇ ಪ್ರಾಸ್ತಾವಿಕ ಮಾತಾಡಿದ್ರೆ ನಿಮ್ ಮೇಡಮ್ ಇದ್ದಾರೆ? ಹೌದು, ಇಲಾಖೆಯಿಂದ ಅದು ರಜಾ ಇತ್ತು, ನಾನು ಹೋಗಿದ್ದೇನೆ. ಹೋಗ್ಬೋದಾ ಸರ್ ಹಂಗೆ? ಹೋಗ್ಬೋದು, ರಜದ ದಿನ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೆ. ರಜೆ ಇತ್ತೇನು ಸರ್? ಹೌದು, ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೆ. ಸರ್, ಈ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಅಂಗನವಾಡಿ ಕೇಂದ್ರ ಎಷ್ಟು ಬಾಡಿಗೆ ಕಟ್ಟುವುದಲ್ವಾ ಸರ್? ನಮ್ಮಲ್ಲಿ ಸ್ವಂತ 3700 ಅಂಗನವಾಡಿ ಕೇಂದ್ರಗಳು ಸ್ವಂತ ಕಟ್ಟಡದಲ್ಲಿದ್ದಾವೆ. 1800ರಷ್ಟು ಬಾಡಿಗೆ ಕೇಂದ್ರಗಳಲ್ಲಿ ಅಂಗನವಾಡಿ ಕೇಂದ್ರಗಳು ನಡೀತಾ ಇದ್ದಾವೆ. ನಿನ್ನೆ ಯಾವುದೋ ಇಂದಿನ ಒಂದು ವಿಡಿಯೋ ವೈರಲ್ ಆಗಿದ್ದು, ಅದರ ಸಂಬಂಧ ಬಿಜಿಗರಣಿ ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ ಅಂತೇಳಿ ಸುದ್ದಿ ಮಾಡಿದರು. ಇದರ ಸಂಬಂಧ ಈಗಾಗಲೇ ನಾನು ದಿನಾಂಕ 6/2/2026ರಂದು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಆ ಗ್ರಾಮದಲ್ಲಿರುವ ಎಲ್ಲ ಅಂಗನವಾಡಿಗಳ ಒಂದು ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿದ್ದೇನೆ. ಆ ಪರಿಶೀಲಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಆಹಾರ ಅವಧಿ ಮೀರಿದ್ದು ದೊರಕಿಲ್ಲ. ಜೊತೆಗೆ ಅದಾದ ನಂತರವೂ ಸಹ ಈಗ ನಿನ್ನೆ ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳು ಅಂತೇಳಿ ವೈರಲ್ ಮಾಡಿದ್ದಾರೆ. ಆ ವೈರಲಲ್ಲಿ ನೋಡ್ಬೋದು, ಒಂದು ಫೋಟೋ ಅಂಗನವಾಡಿ ಕೇಂದ್ರ 120ನೇ ಅಂಗನವಾಡಿ ಕೇಂದ್ರ, ಅದು ಒಂದು ಫೋಟೋವನ್ನು ಹಾಕಿದ್ದಾರೆ. ತದನಂತರ ನಾನು ಕೂಡ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಒಂದು ಫೋಟೋವನ್ನು ತೊಗೊಂಡಿದ್ದೀನಿ, ಅದೇ 120ನೇ ಅಂಗನವಾಡಿ ಕೇಂದ್ರದ್ದು. ಅದರಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ. ನಾನು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಂಗನವಾಡಿ ಕೇಂದ್ರದಿಂದ ಆಲ್ರೆಡಿ ಹೊಸದಾಗಿ ಬಣ್ಣ ಹೊಡಿಸಿ ಶುದ್ಧವಾಗಿರುವಂಥ ಅಂಗನವಾಡಿದು. ಮತ್ತು ಇನ್ನೊಂದು ಅವರು ವೈರಲ್ ಮಾಡಿರೋ ಫೋಟೋಗಳನ್ನ ನೋಡಿ, ಇನ್ನುದು ನಾನು ಭೇಟಿ ನೀಡೋಕ್ಕೂ ಮುನ್ನ ಹಿಂದೆಯ ಒಂದು ಫೋಟೋ ಆಗಿರ್ತದೆ. ಹಾಗಾಗಿ ಮತ್ತು ಅದಲ್ಲದೆ ನಿನ್ನೆನೂ ಕೂಡ ನಮ್ಮ ಜಿಲ್ಲಾ ನಿರೂಪಣಾಧಿಕಾರಿಗಳು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮತ್ತೊಮ್ಮೆ ಪರಿಶೀಲನೆ ಮಾಡಿದಾಗಲೂ ಯಾವುದೇ ರೀತಿಯಾದ ಒಂದು ಅವಧಿ ಮೀರಿದ ಆಹಾರ ಪದಾರ್ಥಗಳು ಆ ಗ್ರಾಮದಲ್ಲಿ ದೊರಕಿಲ್ಲ. ಜೊತೆಗೆ ಈ ಯಾವ ಉದ್ದೇಶಕ್ಕಾಗಿ ಈ ಥರ ಹಳೆ ವಿಡಿಯೋನ ವೈರಲ್ ಮಾಡಿ ತಪ್ಪು ದಾರಿಗೆ ಎಳಿತಿದ್ದಾರೆ ಅನ್ನೋದು ನನಗೂ ಕೂಡ ತಿಳಿದು ಬಂದಿಲ್ಲ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಅದನ್ನು ವೆರಿಫೈ ಮಾಡಿ ಕ್ರಮ ವಹಿಸೋದಕ್ಕೆ ಸೂಕ್ತ ಕ್ರಮ ವಹಿಸ್ತೇನೆ. 3 ಕಡೆ ಇರೋದಿದೆ, 3 ಕಡೆ ವಿಸಿಟ್ ಮಾಡಿದ್ದಾರೆ ಅವರು, ಒಂದೇ ಕಡೆ ಮಾಡಿಲ್ಲ, ಒಂದು ಅಂಗನವಾಡಿ ಇಲ್ಲ, 3 ಅಂಗನವಾಡಿ ಇದೆ ಅಂತ ಹೇಳಿದೆ. ಇಲ್ಲ, ನಮಗೆ ಬಂದಂಥ ಕಂಪ್ಲೇಂಟು ದೂರಿನ ಆಧಾರದ ಮೇರೆಗೆ ಭೇಟಿ ಕೊಟ್ಟಿದ್ದೇವೆ. ಜೊತೆಗೆ ನಮ್ಮಲ್ಲಿ ಆಹಾರ ಏನು ತಯಾರಿಸ್ತಾರೆ ಆ ಒಂದು MSPCಗೂ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ, ಅಲ್ಲೂ ಪರಿಶೀಲನೆ ಮಾಡಿದ್ದೇನೆ. ಯಾವುದೇ ರೀತಿಯಾದ ಅವಧಿ ಮೀರಿದ ಒಂದು ಆಹಾರ ನಮ್ಮ ಜಿಲ್ಲೆಯಲ್ಲಿ ವಿತರಣೆ ಆಗ್ತಿಲ್ಲ.